ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಳ್ಳೆಯ ಒಂದು ಡಯಟ್ ದೋಸೆಯನ್ನು ಮಾಡ್ತಿದ್ದೇನೆ. ಇದನ್ನು ರಾತ್ರಿ ಹೊತ್ತು ತಿನ್ನೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹೊಟ್ಟೆ ವೆಯ್ಟು ಸಹ ಕಡಿಮೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಇಲ್ಲಿ 1.5 ಕಪ್ಪಿನಷ್ಟು ಹೆಸರು ಕಾಳನ್ನು ತಗೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆಯಬೇಕು. ನೀರು ಹಾಕ್ತಿದ್ದೇನೆ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಒಂದು 3-4 ಸಲ ತೊಳೆಯಬೇಕು. ಈಗ ತೊಳೆದು ತಂದಿದ್ದೇನೆ. ಇದಕ್ಕೀಗ ನಾನು ನೀರು ಹಾಕಿ ಇದನ್ನು ಒಂದು ಗಂಟೆ ನೆನೆಸಿಡ್ತೇನೆ. 1 ಗಂಟೆಯಿಂದ 2 ಗಂಟೆ ಒಳಗಡೆ ನೆನೆಸಿಟ್ಟರೆ ಸಾಕಾಗುತ್ತೆ. ನಾನಿಲ್ಲಿ 1 ಗಂಟೆ ನೆನೆಸಿದ್ದೇನೆ. ಈಗ ಇದಕ್ಕೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಈಗ ಇದಕ್ಕೆ ನಾನು ಸೋರೆಕಾಯಿಯನ್ನು ಹಾಕ್ತಿದ್ದೇನೆ. ಸಣ್ಣಗೆ ಕಟ್ ಮಾಡಿದಂತಹ 1.5 ಕಪ್ಪಿನಷ್ಟು ಸೋರೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಮತ್ತು 1 ಕಪ್ಪಿನಷ್ಟು ತೆಂಗಿನಕಾಯಿಯನ್ನು ಹಾಕ್ತಿದ್ದೇನೆ. ಮತ್ತು 2 ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ. ಇದು ಎಕ್ಸ್ಟ್ರಾ ಸೇರಿಸೋದು ರುಚಿಗಾಗಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತಗೊಳ್ತಿದ್ದೇನೆ. ಮತ್ತು ನೀರು ಹಾಕ್ತಿದ್ದೇನೆ. ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ರುಬ್ಬಬೇಕು. ಯಾಕಂತೇಳಿದ್ರೆ ಸೋರೆಕಾಯಿ ನೀರು ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿಬಿಟ್ಟು ರುಬ್ಬಬೇಕಾಗುತ್ತೆ. ನೋಡಿ, ನಾನು ಎಷ್ಟು ದಪ್ಪವಾಗಿ ರುಬ್ಬಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಇಡ್ಲಿ ಅದಕ್ಕೆ ಮಾಡಿದರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಸಲ ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಇಡ್ಲಿ ಅದಕ್ಕೆ ಬಂದರೆ ಸಾಕಾಗುತ್ತೆ. ಇಡ್ಲಿ ದೋಸೆ ಅದಕ್ಕೆ ನಾವು ಮಾಡ್ತೇವಲ್ಲ ಮಾಮೂಲಿ ಉದ್ದಿನ ದೋಸೆ, ಅದಕ್ಕೆ ಬಂದರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಒಂದು ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ. ಈಗ ನೋಡಿ, ದೋಸೆ ಹಾಕ್ತಿದ್ದೇನೆ. ಇದನ್ನು ನಿಧಾನಕ್ಕೆ ಹಾಕಬೇಕು ದೋಸೆ. ಒಮ್ಮೆಲೆ ಮಾಮೂಲಿ ಉದ್ದಿನ ದೋಸೆ ಮಾಡಿದಾಗೆ ಮಾಡಲಿಕ್ಕಾಗಲ್ಲ, ಸ್ವಲ್ಪ ನಿಧಾನಕ್ಕೆ ಹಾಕಬೇಕಾಗುತ್ತೆ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಸ್ವಲ್ಪ ಬೆಂದಾದ ಮೇಲೆ ನಾನು ತುಪ್ಪ ಹಾಕ್ತಿದ್ದೇನೆ. ಬೆಣ್ಣೆ ಸಹ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಉಲ್ಟಾಕ್ತಾ ಇದ್ದೇನೆ. ಇದು ತೆಗೆಯುವಾಗ ಸಹ ನಿಧಾನಕ್ಕೆ ತೆಗಿಬೇಕಾಗುತ್ತೆ. ಕಟ್ಟಾಗೋದೆಲ್ಲ ಚಾನ್ಸ್ ಇರುತ್ತೆ. ಇದು ನಿಧಾನಕ್ಕೆ ತೆಗೆದಾಕಬೇಕು. ಹೆಸರು ಕಾಳು ಯೂಸ್ ಮಾಡೋದ್ರಿಂದ ಹೊಟ್ಟೆ ಫುಲ್ ಆದ ಹಾಗೆ ಫೀಲ್ ಆಗುತ್ತೆ. ಇದು ಹೊಟ್ಟೆದು ಬೊಜ್ಜು ಕರಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೇನೆ. ಥ್ಯಾಂಕ್ ಯು.